ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಬೆಲ್ದೆಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಅದ ಒಳಗೆ ಬೆಳ್ದಿಂಗಳೇ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ನನ್ನ ಬರ್ಡೇ ಪ್ರಿಪ್ರೇಷನ್ ವ್ಲಾಗ್ ಮಾಡೋಣ ಅಂತ. ಸೊ ಈ ಸತಿ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ನನ್ನ ಬರ್ಡೇನ ಯಾಕೆ ಅಂದರೆ ನಾನೇ ಮನೇಲಿ ಲಾಸ್ಟು. ಸೊ 6 ಆಯಿರೋದು ಆದಮೇಲೆ ನಂದೇ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೆ. ಸೊ ಅದಕ್ಕೆ ನಂದು ಮಾಡ್ತಾ ಇದ್ದಾರೆ ಬರ್ಡೇ ಸೆಲೆಬ್ರೇಷನು. ಈಗ ಫಸ್ಟು ಅಂದರೆ 2 ಬಟ್ಟೆನ ಆನ್ಲೈನಲ್ಲಿ ತರಿಸಿದ್ದಾರೆ, ಮೇಘಕ್ಕ ಮತ್ತು ಸುಪ್ಪಿ ಅಕ್ಕ. ಸೊ ಈಗ ಅಂದರೆ ಯಾವ ಥರ ಅಂದರೆ ಬಾರ್ಬಿ ಥರ ಇದು ಮಾಡೋಣ ಅಂತ ಬಟ್ಟೆ ಫಸ್ಟ್ ಟೈಮ್ ಹಾಕೋತಾ ಇರೋದು ಆ ಥರದ್ದು. ಸೊ ಎಲ್ಲಿಗೆ ಹೋಗ್ತೀನಿ ನಿಮಗೆ ಗೊತ್ತೇ ಇರುತ್ತೆ, ಚಂದನ್ ಅವ್ರ ಹತ್ರನೇ ಹೋಗ್ತಾ ಇರೋದು. ಇವತ್ತು ಅವ್ರು ಬರ್ತಾ ಇದ್ದಾರೆ, ಸೊ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಫಸ್ಟು ಕಾಸ್ಟ್ಯೂಮು ನೋಡೋಣ, ಅದಾದಮೇಲೆ ತನು ಅಕ್ಕನೂ ಬರ್ತಾ ಇದ್ದಾಳೆ. ತನು ಅಕ್ಕ ಪ್ರೀ ವೆಡ್ಡಿಂಗ್ದು ಎಲ್ಲ ಕಾಸ್ಟ್ಯೂಮ್ ಎಲ್ಲ ತೊಗೊಂಡೋಗೋದಕ್ಕೆ ಬರ್ತಾ ಇದ್ದಾಳೆ. ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಸಂಜೆ 4:15 ಇಲ್ಲಾಂದರೆ 7 ಗಂಟೆ ಹಂಗೆ ಹಾಲ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರ ಒಂದು ಹಾಲ್ ಇದೆ, ಹಾಲ್ ನೋಡಬೇಕು. ಅದಾದಮೇಲೆ ಜ್ಯುವೆಲರಿ ಗೊತ್ತಿದೆ, ನಾಯಿರಾ ಅವ್ರ ಹತ್ರನೇ ಹೋಗೋದು. ನಾನು ಲಾಸ್ಟ್ ಟೈಮು ಹೋಗಿದ್ದೆ, ಬಟ್ ಕರೆಕ್ಟಾಗಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ಸೊ ಫುಲ್ ಫ್ರೀ ಮಾಡ್ಕೊಂಡಿದ್ದೀನಿ ಇವತ್ತು ದಿನ. ನಾನು ಕಾಸ್ಟ್ಯೂಮ್ ಎಲ್ಲಿ ತೊಗೋತೀನಿ, ಮತ್ತು ಹಾಲು ಮತ್ತು ಜ್ಯುವೆಲರಿ ಎಲ್ಲ ನಾನು ರೆಗ್ಯುಲರಾಗಿ ಎಲ್ಲಿ ಪರ್ಚೇಸ್ ಮಾಡ್ತೀನಿ. ಸೊ ಅವ್ರನ್ನೆಲ್ಲ ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಬನ್ನಿ ಇವಾಗ ಫಸ್ಟು. ಸೊ ಜಸ್ಟು ಇವಾಗ ಬಂದ್ವಿ, ಹೋಗೋಣ ಮೇಲೆ 3rd ಫ್ಲೋರು. ಸೊ ಬನ್ನಿ ಹೋಗುವ. ಗಳನ್ನ ನೋಡ್ತಾ ಇದ್ರೆ ನಂಗೆ ಸುಸ್ತಾಗ್ತಾ ಇದೆ. ತುಂಬ ಹೆವಿ ಇದೆ ನೋಡಿಲ್ಲ. ಯಪ್ಪ ಎತ್ತಕ್ಕೆ ಆಗ್ತಾ ಇಲ್ಲ. ಇವರೇ ಚಂದನ್ ಅಂತ ಹಾಯ್ ಹೇಳಿ ನನ್ನ ಬ್ಲಾಗ್ಗೆ. ಇಲ್ಲಿದೆ. ಚೆನ್ನಾಗಿದೆ. ನೀವೇ ಹೇಳ್ಬೇಕು ಸಮಾಚಾರ. ಬರ್ಡೇ ಗೊತ್ತಾಯ್ತು. ಇನ್ನೊಂದು ಇವೆಂಟ್ ನೋಡಿದ್ರೆ ಪ್ರೀ ವೆಡ್ಡಿಂಗಿಗೆ ಹಾಯ್ ತನು ಅಕ್ಕ. ಸೊ ತನು ಅಕ್ಕ ಬಂದರು, ನನ್ನ ಕಾಸ್ಟ್ಯೂಮ್ ಎಲ್ಲ ಆಯಿತು. ಸೊ ತನು ಅಕ್ಕಂದು ನೋಡ್ತಾ ಇದ್ದಾರೆ ಈಗ. ತೆಗಿ ತನು ಅಕ್ಕ, ನೋಡಿ ಸಿಕ್ತು. ಸೂಪರ್. ಸ್ವಲ್ಪ ಫಿಟ್ ಇದು ಮೇಘಕ್ಕ ಇದ್ದಾಳಲ್ಲ ಹಿಂದೆ ಇಟ್ಕೊಂಡು. ಯಾರು ಮಾಡಿದ್ರು ಸುಪ್ಪಿ ಅಕ್ಕನ ಕೈಲಿ ಮಾತ್ರ ವ್ಲಾಗ್ ಮಾಡೋದಕ್ಕೆ ಕೊಡ್ಬಾರ್ದು. ಯಪ್ಪ ಸ್ಟೋರೇಜು 1/2 ಅವರ್ ಹಂಗೆ ವಿಡಿಯೋ ಆನ್ ಮಾಡ್ಕೊಂಡು ನಿಂತಿರ್ತಾಳೆ. You are telling to me. ಸೊ ಆಯ್ತು ಇವಾಗ ಬಿಡ್ರಿ ಈಗ. ಸೊ ಅವಾಗ್ಲೇ ಮನೆಗೆ ಬಂದಿದ್ವಿ, ಅವಾಗ ವ್ಲಾಗ್ ಮಾಡೋದಕ್ಕಾಗ್ಲಿಲ್ಲ. ಇಷ್ಟು ದೊಡ್ಡ ಹೀಲ್ಸ್ ಹಾಕೋತಾ ಇದ್ದೀನಿ ನೋಡಿದ್ರಲ್ಲ. ಸೊ ನೋಡಿದ್ರು. ಸೊ ಅದು ಗೌನ್ ತುಂಬ ಅಂದರೆ ತುಂಬ ಲಾಂಗ್ ಇದೆ, ನೋಡ್ಬೇಕು ಅದು ಹೆಂಗೆ ಮೇಂಟೈನ್ ಮಾಡ್ತೀನೋ ಗೊತ್ತಿಲ್ಲ. ಇಷ್ಟು ಪಾಯಿಂಟೆಡ್ ಹೀಲ್ಸ್ ಹಾಕೋತಾ ಇದ್ದೀನಿ. ಅದು ಮತ್ತು ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ
ಮನೆಗೆ ಬಂದ್ವಿ ಆಯ್ತಾ, ಆವಾಗಲೇ ಬಂದು ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ಎಲ್ಲ ಮಲ್ಕೊಂಡು ರೆಸ್ಟ್ ಮಾಡಿ ಊಟ ಮಾಡಿ ಆಮೇಲೆ ಎದ್ದು ಈಗ ಹಾಲ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ಇಲ್ಲೇ ಇದೆ ಅಂತೆ, ಎಲ್ಚೇನಹಳ್ಳಿ ಹತ್ರ, ಮೆಟ್ರೋ ಹತ್ರ ಸಮಥಿಂಗ್ ಇದೆ ಅನ್ಸುತ್ತದು. ಅಲ್ಲ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇಲ್ಲೇ ಎಲ್ಲೋ ಐತಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಲ್ ನೋಡಿಕೊಂಡು. ಆಲ್ರೆಡಿ ಮೇಘಕ್ಕ ಸುಪೇಕ ನೋಡ್ಕೊಂಡ್ ಬಂದಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಒಂದ್ಸತಿ ನಾವು ನೋಡಿ ಇನ್ನು ಊಟದ್ದು ಎಲ್ಲ ಏನೇನು ಬೇಕು ಎಲ್ಲ ಮೆನು ಎಲ್ಲ ನೋಡಿಬಿಟ್ಟು ಎಲ್ಲ ಸೆಲೆಕ್ಟ್ ಮಾಡಿ ಬರಬೇಕು. ಆಮೇಲೆ ಅದು ಮುಗಿಸ್ಕೊಂಡು ಇದಕ್ಕೆ ಹೋಗಬೇಕು. ಆಗಲೇ ಹೇಳಿದ್ನಲ್ಲ, ನಾಯ್ರಾ ಇದು ಜ್ಯುವೆಲ್ಸ್ಗೆ ಹೋಗಬೇಕು. ಅಲ್ಲಿ ಹೋಗಿ ಅವ್ರ ಹತ್ರ ಸ್ವಲ್ಪ ಮಾತಾಡೋದಿದೆ. ಆ ಕಾಸ್ಟ್ಯೂಮ್ಗೆ ಯಾವ ಥರ ಬೇಕು ಏನಂತ ಅವರು ಓದ್ಕೂಳೆ ಪಟ್ ಅಂತ ಕೊಟ್ಬಿಡ್ತಾರೆ, ನಂಗೆ ಏನು ಟೆನ್ಷನ್ ಇರಲ್ಲ. ಸೊ 2 ಕೆಲಸ ಇದೆ, ಅದು 2 ಕೆಲಸ ಮುಗಿಸ್ಕೊಂಡು ಬಂದು ಮನೆಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಓಕೆನಾ? ಸೊ ಹೋಗೋಣ ಬನ್ನಿ. ನಡ್ಕೊಂಡು ಹೋಗ್ಬೇಕು ಇವಾಗ ನಾನು ಇಲ್ಲಿಂದ ಅಲ್ಲಿಗೆ. ಸ್ವಲ್ಪ ಚಿಕನ್ ಬಿರಿಯಾನಿ ತಗೊಂಬನ್ನಿ. ಚೆನ್ನಾಗಿತ್ತಲ್ಲ, ಎಣ್ಣೆಲಿ ಕರ್ದಿರೋವೆಲ್ಲ ಚೆನ್ನಾಗಿರ್ತಾವ. ನಮ್ಮ ಮಮ್ಮಿ ಫೇವ್ರೆಟ್. ಅದು ತಿಂತೀವಿ. ತಿನ್ನು ಸುಪ್ಪಿ. ನಮ್ಮ ಮನೆಯ ಬಕಾಸುರಿ. ಸಮೀರ್ ಅವ್ರ ಮನೆಗೆ ಹೆಂಗೆ ಟುಮ್ ಹಂಗೆ ಇವಳು. ಅಂದ್ರೆ ಅದ್ರಷ್ಟು ತಿನ್ನಲ್ಲ, ಸ್ವಲ್ಪ ತಿಂದ್ರು ಟೇಸ್ಟಿಯಾಗಿ ಬೇಕು ಅಂತ. ಮತ್ತೆ ತಿಂತಾರೆ. ಮತ್ತೆ ಇದ್ರು ಇಂಥದ್ದೇ ತಿನ್ಬೇಕು, ಇಂಥದ್ದೇ ಟುಮ್ ಹೆಂಗ್ ತಿಂತ ನೋಡ. ಅವಾಗ ನಮ್ಮ ಅಮ್ಮಂಗೆ ಸಮೀರ್ ಅವ್ರ ತಮ್ಮ ಟುಮ್ ಹೆವಿ ಇಷ್ಟ ಆಗ್ಬಿಟ್ಟಿದ್ದಾರೆ. ಅವ್ನು ಮಾತಾಡೋದು, ಅವ್ನು ನಗೋದು, ಮತ್ತೆ ಏನಾನ ಹೊಡೆದಾಗ ಮಕ್ಕ ಒಂಥರ ಮಾಡೋದು ತುಂಬಾ ಇಷ್ಟ. ಆ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿರ್ತಾವ ಒಂದು. ಅಲ್ಲ ಸಮೀರು ಅಲ್ಲ, ಇಷ್ಟ. ಅಲ್ಲ ನಮ್ಮ ಮನೇಲಿ ಬರೇ ಸಮೀರು. ಅವನೇನ್ ಅನ್ಕೊಳಲ್ಲ ಬಿಡೆ. ಮತ್ ಸಮೀರ್ ನಮ್ಮ ಮನೇಲಿ ಎಲ್ರು ಸಮೀರ್ದು ಏನದು ವ್ಲಾಗೇ ನೋಡೋದು. ಬೆಳಿಗ್ಗೆ ವರ್ಕೌಟ್ ಮಾಡೋದು, ಸಾಯಂಕಾಲ ತಿನ್ನೋದು. ಹಿಂಗೆ ಏನ್ ಹೆಲ್ತಿ ಫುಡ್ ಅಂತ ತಿಂತಿದೀವಿ. ಸೊ ಇವಾಗ ಎಲ್ಲ ಸ್ವಲ್ಪ ಇಲ್ಲಿ ತಿನ್ಬಿಟ್ಟು ಈಗ ನಾಯ್ರಾ ಜ್ಯುವೆಲರಿ ಹತ್ರ ಹೋಗ್ತಾ ಇದ್ದೀವಿ. ನಾನು ಮಮ್ಮಿ ಆಟೋನಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮೇಘಕ್ಕ ಮತ್ತು ಸುಪಿ ಅಕ್ಕ ಇಬ್ಬರು ಬೈಕಲ್ಲಿ ಬರ್ತಾ ಇದ್ದಾರೆ. ಅವರಿಬ್ಬರು ಬೈಕ್ ಬಂದಾಗಿಂದ ತುಂಬ ಓವರ್ ಮಾಡ್ತಾ ಇದ್ದಾರೆ, ಬರೀ ಬೈಕು ಅಂತ ಇದ್ದಾರೆ. ಸರಿಯಾಗಿ ಹೋಗಿ ಮಮ್ಮಿ, ನೀನು ಮುಗಿದ್ರೆ. ಸೊ ಹಾಲ್ದೆಲ್ಲ ನೋಡಿಕೊಂಡು ತಿಂದ್ಬಿಟ್ಟು ಈಗ ಬಂದ್ವಿ ನಾಯ್ರಾ ಜ್ಯುವೆಲರಿ ಹತ್ರ. ಸೊ ನೋಡೋಣ ಬಟ್ಟೆಗೆ ಯಾವ ಥರ ಸೂಟ್ ಆಗುತ್ತೆ ಅಂತ. ಹೋಗೋಣ ಬನ್ನಿ. ಇರಿ ಪೀಕೆ ಥರ ಕಾಣ್ತೋಳೆ. ಹಾಯ್ ಹೇಳಿ. ದಯವಿಟ್ಟು ಬರ್ಸ್ಬೇಡಿ ಪ್ಲೀಸ್. ಏಕೆ ಇದೆಲ್ಲ ಹೇಳ್ಬಾರ್ದು. ಬಂದ್ರೆ ಸಾಕು. ಬರುತ್ತೆ. ಚೆನ್ನಾಗಿದೀವಿ ಬಟ್ ಸ್ಟಿಲ್ ನಾವು ಎಲ್ಲೂ ಬರೋದ್ ಬೇಡ. ಎಲ್ಲ ಹೇಳ್ಬಾರ್ದು. ಸೊ ನಾನು ಪ್ರತಿ ಸಲ ಜ್ಯುವೆಲರಿ ಏನೇ ತಗೊಂಡ್ರು ಇವ್ರ ಹತ್ರನೇ ತಗೊಳ್ಳೋದು. ಒಂದು ಹಾಯ್ ಹೇಳಿ ಆಯ್ತು. ಹಲೋ ಹಾಯ್. ಹಾಯ್ ಹೇಳಿ ಒಂದು. ನೀವಿಬ್ರು ಯಾಕೆ ಸೈಲೆಂಟ್ ಆಗಿದ್ದೀರಾ? ಹಾಯ್ ಅಲ್ಲಿ ಹಾಯ್. ಸೊ ಇದು ತಗೊಂಡೆ ನಾನು, ಇದು ಮತ್ತೆ ಇದು ಒಂದು ಬ್ಯಾಗ್. ನಂಗೆಲ್ಲ ಬಂಗಾರಿ ಬ್ಯಾಗ್ ತಗೊಳ್ಳಿ. ಅವ್ರು ಬೀಳಿಸ್ಬಿಟ್ರೆ ಕಷ್ಟ. ನಾನು ತುಮ್ಮಡಿ ಲಕ್ಕಣ ತುಮ್ಮಡಿ. ಏನು 5 ನಿಮಿಷದ ದಾರಿಗೆ ನಮ್ಮ ಅಮ್ಮನ ಕರ್ಕೊಂಡು ಹೋದ್ರೆ ದೊಡ್ಡ ತಲೆನೋವು. 5 ನಿಮಿಷದ ದಾರಿಲಿ 500 ಸರ್ತಿ ಹೇಳಿರ್ತಾರೆ ನಿಧಾನಕ್ಕೆ ಹೋಗಿ. ನಮ್ಮಮ್ಮ ಮಾಡೋದಕ್ಕೆ ಟೆನ್ಷನ್ ಅಂದ್ರೆ ಹಿಂದೆ ನಾನೇ ಹಾರ್ಕೊಂಡು ಹೋಗ್ತೀನಿ. ಅಂದ್ರೆ ನೀನ್ ಅಷ್ಟೊಂದು ಲೈಟ್ ವೇಟ್ ಇದೆಯಾ ಮಮ್ಮಿ? ಇದೊಂದು ಬದುಕಿ
ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ಸಿಗಲ್ವಲ್ಲ? ಅದು ಬೇರೆ ಮಮ್ಮಿ ಮುಂದೆ ಸರ್ತ್ ಕುತ್ಕೋ ಅಂತ ನನಗೆ ಆಯ್ತು ತೆಗಿ ಸುಟ್ಟಿ ಸಾಕು ತೆಗೀಲಿ. ನಾನು ಬರಲ್ಲ ತೆಗಿ, ನಾನು ಆಟೋ ಪ್ರತಿಮಾ ಬುಕ್ ಮಾಡೆ. ಇಲ್ಲ ತಾಯಿ, ನಾನು ಬರಲ್ಲ మరి ಆಟೋ ನಾವು ನಿಮ್ಮ ಗಪ್ರೇಜು. ಸೊ ಜಸ್ಟ್ ಮನೆಗೆ ಬಂದ್ವಿ ಇವಾಗ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಚಂದನ್ ಹತ್ರ ಹೋಗಿದ್ದು. ನಾನು ಪ್ರತಿಯೊಂದು ಏನೇ ಇವೆಂಟ್ ಬಂದರೂ ನಾನು ಫಸ್ಟ್ ಕೇಳೋದೆ ಅವ್ರ ಹತ್ರ. ಬಿಕಾಸ್ ಅವ್ರ ಹತ್ರ ತುಂಬ ಕಲೆಕ್ಷನ್ಸ್ ಇರುತ್ತೆ ಮತ್ತು ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅವ್ರ ಹತ್ರನೇ ಅದು ಏನೇ ಇರಲಿ, ಅನುಬಂಧ ಕೊಟ್ಟಿದ್ದು ಅವರೇ, ಅದು ಡ್ಯಾನ್ಸ್ ಪರ್ಫಾಮೆನ್ಸ್ಗೂ ಎಲ್ಲ ಅವ್ರದ್ದೇ. ಸೊ ತುಂಬ ಚೆನ್ನಾಗಿರುತ್ತೆ. ನಿಮಗೂ ರೆಂಟಲಿಗೆ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಅವರು ಇನ್ಸ್ಟಾಗ್ರಾಮ್ ಪೇಜ್ನ ಮೆನ್ಷನ್ ಮಾಡಿರ್ತೀನಿ. ಜ್ಯುವೆಲರಿ ಬಂದುಬಿಟ್ಟು ನೈರಾ ಜ್ಯುವೆಲರೀಸ್ನ ನಾನು ಯಾವಾಗಲೂ ನಾನು ಅಲ್ಲೇ ಹೋಗ್ಬಿಟ್ಟು ತೊಗೊಳ್ಳೋದು. ನನ್ನ ಪ್ರತಿಯೊಂದು ಈವೆಂಟು ಏನೇ ಆಗಲಿ ಅಲ್ಲೇದು ಹೋಗ್ತೀನಿ. ಬಿಕಾಸ್ ಅದು ಒಂಥರ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಏನೇ ಇದು ಕಾಸ್ಟ್ಯೂಮ್ ಬಂದರೆ ಚಂದನ, ಇದು ಬಂದರೆ ನೈರಾ. ಸೊ ಎರಡು ಅಂದರೆ ಕ್ವಾಲಿಟಿ ವೈಸು ಜ್ಯುವೆಲರೀಸ್ ಎಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸಲ್ಲಿ. ಅಲ್ಲೇ ಹೋಗಿ ನೋಡಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆನ್ಲೈನಲ್ಲೂ ನೀವು ಅಂದರೆ ಇದರಲ್ಲಿ ಇನ್ಸ್ಟಾದಲ್ಲಿ DM ಮಾಡಿದ್ರು ಅವರು ನಿಮಗೆ ಕಳಿಸ್ಕೊಡ್ತಾರೆ ರೆಂಟಿಗೆ. ಅಂದರೆ ಇನ್ನೂ ಚೆನ್ನಾಗಿರೋ ಕಲೆಕ್ಷನ್ ನೋಡಬೇಕು ಅಂದರೆ ಡೈರೆಕ್ಟಾಗಿ ಹೋಗಬೇಕು. ಸೊ ಅವರು ಇನ್ಸ್ಟಾ ID ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಇಲ್ಲಿ. ನನ್ನ ಬರ್ಡೇಗೆ ಎಲ್ಲನೂ ತೊಗೊಂಡಾಯಿತು. ಇನ್ನೇನು ನೆಕ್ಸ್ಟ್ ಮಂತ್ 2ನೇ ತಾರೀಕು ಹೋಗಿ ಎಲ್ಲ ತೊಗೊಂಬರ್ಬೇಕು. 3ನೇ ತಾರೀಕು ನನ್ನ ಬರ್ಡೇ. ಸೊ ಖುಷಿ ಆಗ್ತಾಯಿದೆ. 21 ಆಗಿಬಿಡುತ್ತೆ ನನಗೆ. 21 ಇನ್ನೂ ಐಟೇ ಬೆಳಿಲಿಲ್ಲ 21 ಆದ್ರೂ ನಾನು. ಸೊ ಇನ್ನೂ ಜಾಸ್ತಿ ಏನೋ ಇನ್ಫಾರ್ಮೇಷನ್ ನಾನು ಕೊಡೋಲ್ಲ. ಯಾರ್ಯಾರು ಬರ್ತಾಯಿದ್ದಾರೆ ಏನು ಎತ್ತದು ಏನು ಹೇಳಲ್ಲ ನಾನು. ಅದನ್ನೆಲ್ಲ ನನ್ನ ಬರ್ಡೇ ದಿನನೇ ನನ್ನ ಬರ್ಡೇ ವ್ಲಾಗಲ್ಲೇ ನೋಡಿ, ಓಕೆನಾ? ಸೊ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ ಎಲ್ಲ ನೋಡಿ, ಓಕೆನಾ? ಸೊ ಈ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಬೇಗ ಮಾಡ್ಕೊಳ್ಳಿ. ಇನ್ನು ಇದೇ ಥರ ಇಂಟ್ರೆಸ್ಟಿಂಗ್ ವ್ಲಾಗ್ ಎಲ್ಲ ಬರ್ತಾ ಇರುತ್ತೆ, ಓಕೆನಾ? ಸೊ ಎಲ್ರಿಗೂ ಬಾಯ್.